ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರಾಗಿ ಹೊಲದಲ್ಲಿದ್ದೀವಿ. ರಾಗಿ ತೆನೆನ ಕುಯ್ಕೊತಾ ಇದ್ದೀವಿ. ಯಾಕಂದರೆ ಇದರಿಂದ ಒಂದು ಡಿಶ್ನ ಮಾಡ್ಬೋದು. ಯಾವ ರೀತಿ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನಿಮಗೆ ಇವಾಗ ಮನೆಗೆ ಹೋಗಿ ತೋರಿಸ್ಕೊಡ್ತೀನಿ, ಓಕೆನಾ? ನಮ್ಮ ಅಕ್ಕಂದಿರು ಎಲ್ಲ ಸೇರಿ ಕುಯ್ತಿದ್ದಾರೆ ನನ್ನ ಜೊತೆ. ಅಲ್ಲ, ಅವ್ರ ಜೊತೆ ನಾನು ಕುಯ್ತಾ ಇರೋದು ಸೇರಿ. ಸೊ ಗಾಯ್ಸ್, ಫೈನಲಿ ಕಿತ್ಕೊಂಡು ಓಡ್ತಾ ಇದ್ದೀವಿ. ರಾಗಿ ತೆನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೊಕ್ಕೆ ಥರ ಇದೆ ಅಲ್ವಾ? ಊದ್ ಬೊಕ್ಕೆ ಬದಲು ಇದೇ ಬೊಕ್ಕೆ ಕೊಟ್ರಾಯ್ತು. ಈ ಸೀಸನಲ್ಲಿ ರಾಗಿ ಬೊಕ್ಕೆ ಕೊಟ್ರಾಯ್ತು. ಇದು ಅಟ್ಲೀಸ್ಟ್ ಉಪಯೋಗನೇ. ಹೌದಲ್ಲ, ಹೌದು, ಕ್ರಿಯೇಟಿವ್ ಆಗಿ ಕೂಡ ಇರುತ್ತೆ. ಇಲ್ಲಿ ನೋಡಿ, ಬೊಕ್ಕೆ ಥರನೇ ಇದೆ ಅಲ್ವಾ? ಸೊ ಏನಾದರೂ ಫಂಕ್ಷನ್ಗಳಿತ್ತಂದರೆ ಯಾವುದಾದ್ರೂ ಹೂವಿನ ಬೊಕ್ಕೆ ಕೊಡೋ ಬದಲು ಈ ಥರದೊಂದು ಬೊಕ್ಕೆ ಕೊಟ್ಟರೆ ಈವನ್ ಹೊರಗೂ ಯೂಸ್ಫುಲ್ ಆಗುತ್ತೆ. ಒಂದಿನ ಒಂದು ಯಾವುದೋ ಇದರಿಂದ ಡಿಶ್ ಮಾಡ್ಬೋದು, ಅದನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ, ಈಗ ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಥರ ಡಿಶ್ ಮಾಡೋದು ಅಂತ. ಸೊ ಬನ್ನಿ, ಈಗ ರಾಗಿ ತೆನೆ ಕುಯ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಯಾರೋ ಶಾವಂತಿಗೆ ಹೂವು ಹಾಕಿದ್ದಾರೆ. ಸೇವಂತಿಗೆ ಹೂವು ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ. ಸೇವಂತಿಗೆ ಈ ಥರ ಪೇಪರ್ಗಳನ್ನ ಹಾಕಿರ್ತಾರೆ. ಯಾಕಂತಂದರೆ ಕಳೆ ಎಲ್ಲ ಬರಬಾರ್ದು ಅನ್ನೋ ಉದ್ದೇಶದಿಂದ ಇವಾಗ ಪೇಪರ್ ಹಾಕಿ ಮಾಡೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಎಲ್ಲ ರೈತರುಗಳು. ಸೊ ಗೈಸ್, ಇವಾಗ ನಾವು ಸುಡ್ತಾ ಇದ್ದೀವಿ. ರಾಗಿ ತೆನೆ ಇಲ್ಲಿದ್ದಾವೆ ಗೈಸ್. ಇಲ್ಲಿ ನೋಡಿ, ಈ ಥರ ಅದನ್ನು ಸುಡಬೇಕು ಫಸ್ಟು ರಾಗಿ ತೆನೆಗಳನ್ನ. ಈ ರಾಗಿ ತೆನೆನ ನೀಟಾಗಿ ಸುಟ್ಟಾಗ ನಮಗೆ ಅದನ್ನು ಬಿಡ್ಸೋಕ್ಕೆ ಈಸಿ ಆಗುತ್ತೆ ರಾಗಿ ಕಾಳನ್ನ. ಸೊ ಇವಾಗ ಗೈಸ್ ಈ ಥರ ಸುಟ್ಟಿದ್ದಾರೆ. ಇವಾಗ ನಾವು ಇದನ್ನ ಈ ಥರ ರಬ್ ಮಾಡಿದ್ರೆ ಉದುರುತ್ತೆ, ಆಯಿತಾ? ಇಲ್ಲಿ ನೋಡಿ ಗೈಸ್, ಈ ಥರ ಸುಟ್ಟಿರ್ತೀವಿ. ಸೊ ಇದನ್ನು ನಾವು ಹಿಂಗೆ ಉದುರಿಸ್ತಾ ಹೋಗ್ಬೇಕು. ಉದುರುತ್ತೆ, ಬಿಸಿ ಇದ್ದಾಗ ಅಷ್ಟೇ ಉದುರಿಸ್ಬೇಕು ಇದನ್ನು, ಇಲ್ಲಾಂದರೆ ಬರೋಂಗಿಲ್ಲ. ಬೇಗ ಬೇಗ ಉದುರಿಸ್ಬೇಕು ಬಿಸಿ ಇದ್ದಾಗ ಈ ಥರ. ಸೊ ಗೈಸ್, ಇದಕ್ಕೆ ನಾವು ತೆಂಗಿನಕಾಯಿನ ಹಾಕ್ಬೇಕು. ಇದು ತೆಂಗಿನಕಾಯಿನ ತುರಿತಾ ಇದ್ದೀವಿ ಗೈಸ್. ಇಷ್ಟು ಕಾಯಿನ ತುರ್ಕೊಂಡಿದ್ದೀನಿ. ಸೊ ಎಷ್ಟು ಕಾಯಿ ಗೈಸ್. ಇವರು ಏನು ಮಾಡ್ತಿದ್ದಾರೆ ಗೈಸ್. ಇವರು ಮಾಡಲ್ಲ ಬಿಡಿ, ಇದನ್ನಷ್ಟೇ ಮಾಡ್ತೀನಿ. ನಿಂಗೆ ಕೈ ಮಾಡಬಾರ್ದಾ ಗೈಸ್? ಅವ್ರ ಕೈ ಅಷ್ಟು ತೋರಿಸ್ಬೇಕಂತೆ. ಕೈ ನೋಡಿ, ಮುಖ ಕಂಡಿಡಿರಿ ಆಯ್ತಾ? ಈ ಥರ ಉಜ್ಕೋಬೇಕು ಗೈಸ್. ನೋಡ್ರಿ, ಉಜ್ಜಿ ಇಷ್ಟ ಆಗಿದೆ ರಾಗಿ ತೆನೆ. ಅಲ್ಲ, ರಾಗಿ ಏನಂತಾರೆ ಇದು? ರಾಗಿ ಕಾಳು ಎಲ್ಲ ಮಾತಾಡ್ತಾಳೆ ಅಂದರೆ ಅದು ಎಡಿಟ್ ಮಾಡ್ತಾಳಲ್ವಾ? ಇಲ್ಲ, ಪಕ್ಕ ಮಾಡ್ತೀನಿ. ಹಿಂಗೆಲ್ಲ ಮಾತಾಡಿದ್ರಿ ಯಾಕೆ? ಏನು ಗೈಸ್, ಇದು ಬೆಲ್ಲ ಗೆಚ್ಕೊಂಡಿದ್ದೀನಿ. ಈಗ ಇದ್ರೊಳಗಡೆ ಹಾಕ್ಕೋಬೇಕಾಯ್ತಾ? ಹಾಕಿದ್ದೀನಿ ಆಲ್ರೆಡಿ. ಕಾಯಿ ಇದ್ರೊಳಗಡೆ ಹಾಕ್ಕೊಂಡು ಇಲ್ಲಿ ನೋಡಿ, ಬೆಲ್ಲ ಕೂಡ ಹಾಕೋಬೇಕು. ಕೆಳಗಡೆ ಹಾಕಿದ್ದೀನಿ ಆಲ್ರೆಡಿ ಬೆಲ್ಲ. ಗೈಸ್ ಇಲ್ಲಿ ನೋಡಿ, ಮಾಡಿದ್ರೆ ಕೈ ಈ ಥರ ಆಗ್ತದೆ. ಇವ್ರು ಅವಾಗಿಂದ ಮಾಡಿದ್ದಾರೆ, ಅದಕ್ಕೆ ಜಾಸ್ತಿ ಆಗಿದೆ. ಇವರು ಸ್ವಲ್ಪ ಹೊತ್ತು ಆದ್ಮೇಲೆ ಬಂದ್ರೆ ಅದಕ್ಕೆ ಕಡಿಮೆ ಆಗಿದೆ. ಕೈ ಕೆಸರಾದ್ರೆ ಬಾಯಿ ಮೊಸರಲ್ವಾ, ಅದಕ್ಕೆ. ಈ ಥರ ಬರುತ್ತೆ. ಇದನ್ನ ಗೈಸ್ ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಪ್ಲೇಟ್ ಒಳಗಡೆ ಹಾಕ್ಕೊಂಡು ತಿನ್ಬೇಕಷ್ಟೆ ಗೈಸ್. ಇದು ಕಸ, ಇದು ರಸ. ಕಸದಿಂದ ರಸ ಆಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೋಡಿ.